ಬದಲಾಗಿ ಪತ್ರಕರ್ತರೇ, ಸ್ಯಾಟಲೈಟ್ ಚಾನೆಲ್ ಅವರೇ ಬದಲಾಗಿ. ನಿಮ್ಮ ಮರ್ಯಾದೆಯನ್ನು ನೀವೇ ಕಳ್ಕೊಳ್ತಾ ಇದ್ದೀರಿ. ಈ ರಾಜ್ಯದ ಉಪಮುಖ್ಯಮಂತ್ರಿ ಹೇಳ್ತಾರೆ, ನಿಮಗೆ ವಾರ್ನಿಂಗ್ ಕೊಡ್ತಾರೆ. ಬೇರೆ ಹಾಕಿದ್ರೆ ಮಾಡ್ತೀವಿ. ನೀವು ಸುಮ್ಮನೆ ಕುಮಾರಸ್ವಾಮಿ ಹೇಳಿಲ್ದೆ ಹೋದ್ರು ನೀವು ಯಾಕೆ ಹೇಳ್ತಾ ಇದ್ದೀರಾ ಕುಮಾರಸ್ವಾಮಿ ಹೆಸರನ್ನ? ಎಲ್ಲ ಒಬ್ರು ತಂದಾಕಿ ಮನೆಗಳ ಕೆಲಸ ಮಾಡ್ತಾ ಇದ್ದೀರಾ ನೀವು. ಮಹತ್ವಾಕ್ರಾಂತಿ ಹೇಳ್ಬೋದು, ಅದೇನು ರಾಜಕೀಯವಾಗಿ ಮಾತಾಡೋದು. ನೀವು ನನಗೆ ಅದೆಲ್ಲ ಮುಖ್ಯ ಅಲ್ಲ. ನೀವು ಹೇಳಿದ ನನಗೆ ಕುಮಾರಸ್ವಾಮಿ ಅವರು ನೀವು ಅಮಿತ್ ಶಾ ಜೊತೆ ಟಚ್ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರಿ. ಯಾವ ದಾಖಲೆ ಮೇಲೆ ಹೇಳಿದ್ರಿ ನೀವು? ಇಫ್ ಯು ಅಸೆಟ್ ಹೇಳಿ ನನಗೆ. ನಾನು ಅದಕ್ಕೆ ಹೇಳ್ತಾರೆ, ಅವ್ರು ಹೇಳಿದ್ರೆ ನಾನು ಡಿಫಾರ್ಮೇಶನ್ ಕೇಸ್ ಹಾಕ್ತೀನಿ ಅಂತ ಹೇಳ್ತಾ ಇರೋದು ನಾನು. ನೀವು ಸುಮ್ಮನೆ ಏನು ಹೇಳ್ದೆ ಹೋದ್ನ ನೀವು ನನಗೆ ಲಿಂಕ್ ಮಾಡ್ತಾ ಇದ್ದೀರಾ, ಆಮೇಲೆ ಹೇಳ್ತಾ ಸೃಷ್ಟಿ ಮಾಡ್ತಾ ಇದ್ದೀರಾ ನೀವು. ಆಮೇಲೆ ನೋಡಿದ್ರೆ ವಿಜಯನ್ ಹೆಸರು ಹೇಳ್ತಾ ಇದ್ದೀರಾ. ಈ ಕೆಲಸಕ್ಕೆಲ್ಲ ನೀವೆಲ್ಲ ಹೋಗ್ಬಿಟ್ಟು ನಿಮ್ ರೆಪ್ಯುಟೇಷನ್ ಎಲ್ಲ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ನೀವು ಹಾಳಾಗೋದಲ್ದೆ ನಾವು 45 ವರ್ಷ ರಾಜಕಾರಣ ಮಾಡ್ಕೊಂಡು ಇಲ್ಲಿವರೆಗೂ ಬದುಕಿದೀವಿ ನಾವು. ಯಾವ ರೀತಿ ಏನಾರು ಹೆಚ್ಚು ಕಮ್ಮಿ ಮಾಡಿದ್ರೆ ಯಾವ ಟಿವಿಯನ್ನು ಇದು ಮಾಡ್ತೀರೋ ನಾನು ಸುಮ್ಮನೆ ಬಿಡೋದಿಲ್ಲ. ನಿಮ್ಮ ಮೇಲೆ ಬೆನ್ನತ್ತಿ ಬಿಡ್ತೀನಿ. ನಿನಗೆ ಹಿಂದೆ ಟಿವಿನ ಹೆಂಗ್ ಬೆನ್ನತ್ತಿದೆ ಹಂಗೆ ನಾನು. ನಿಮ್ಮ ನಡೆಯ ಬಗ್ಗೆ ಬೇಸರ ವ್ಯಕ್ತಪಡಿಸ್ತಾರೆ. ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಆಗ್ತೀನಿ ಅಂತಾರೆ. ಯಾವ ಸ್ಥಿತಿಗೆ ಬಂದಿದ್ದೀರಿ ನೀವು? ನೈತಿಕತೆಯನ್ನು ಕಳ್ಕೊಂಡಿದ್ದೀರಿ, ಮೌಲ್ಯಗಳನ್ನು ಕಳ್ಕೊಂಡಿದ್ದೀರಿ. ಇವತ್ತು ರಾಜಕಾರಣಿಗಳ ಮನೆಯ ಮುಂದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ, ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ಮನೆಯ ಮುಂದೆ ನಿಂತ್ಕೊಳ್ತೀರಿ, ಯಾತಕ್ಕೆ ನಿಂತ್ಕೊಳ್ತೀರಿ ಅಂತ ಕೇಳ್ತಾರೆ. ಸಿದ್ದರಾಮಯ್ಯನವರು ಹೇಳ್ತಾರೆ, ಏಕವಚನದಲ್ಲಿ ಮಾತನಾಡ್ತಾರೆ. ಪತ್ರಕರ್ತರು ಕೇಳುವಂತಹ ಪ್ರಶ್ನೆಯನ್ನು ಸಿದ್ದರಾಮಯ್ಯನವರು ಕೇಳ್ತಾರೆ, ನಿಮಗೆ ಪಾಠ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿಯ ವಿಚಾರದಲ್ಲಿ ಎಷ್ಟು ಕೋಪಗೊಂಡಿದ್ರು. ಯಾತಕ್ಕೆ ಬೇಕು ನಿಮಗೆ? ನಿಮ್ಮ ಮರ್ಯಾದೆಯನ್ನು ನೀವೇ ಕಳ್ಕೊಳ್ತಾ ಇದ್ದೀರಿ. ಸ್ಟುಡಿಯೋದಲ್ಲಿ ಕೂತ್ಕೊಂಡು ನಿಕೇತ್ ರಾಜ್ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂತಾರೆ. ಸ್ಟುಡಿಯೋದಲ್ಲಿ ಕೂತ್ಕೊಂಡು ಅರುಣ್ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂತಾಳೆ. ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾರೆ, ನಿಮ್ಮನ್ನು ಟಿಮ್ ಪತ್ರಕರ್ತರು ಅಂತ ಹೇಳ್ತಾರೆ. ಜನಾರ್ದನ್ ರೆಡ್ಡಿ ಅವರು ಹೇಳ್ತಾರೆ, ರಮೇಶ್ ಜಾರಕಿಹೊಳಿ ಹೇಳ್ತಾರೆ, ರಮೇಶ್ ಕುಮಾರ್ ಹೇಳ್ತಾರೆ, ಶಿವರಾಜ್ ಕುಮಾರ್ ಹೇಳ್ತಾರೆ. ಎಷ್ಟು ಜನ ನಿಮ್ಮನ್ನು ಹೀಯಾಳಿಸ್ತಾ ಇದ್ದಾರೆ. ಯಶ್ ಅವರು ಹೇಳ್ತಾರೆ, ಅನಂತನಾಗ್ ಅವರು ಹೇಳ್ತಾರೆ, ಎಲ್ಲರೂ ನಿಮ್ಮನ್ನು ಹೀಯಾಳಿಸ್ತಿದ್ರು ಸಹ ನಿಮಗೆ ಒಂದು ಚೂರಾದರೂ ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಿಲ್ವಾ? ಬದಲಾಗದ ಹೋದರೆ ಜನ ನಿಮಗೆ ಕಲ್ಲು ತಗೊಂಡು ಹೊಡಿತಾರೆ. ನೋಡಿ, ಉತ್ತರ ಭಾರತದಲ್ಲಿ ಸ್ಯಾಟಲೈಟ್ ಚಾನೆಲ್ಗಳನ್ನು ಯಾವ ರೀತಿ ಪೋಸ್ಟ್ ಹಾಕೊಂಡು ಶ್ರದ್ಧಾಂಜಲಿ ಅರ್ಪಿಸ್ತಾ ಇರುವಂತಹ ವಿಡಿಯೋ. ಈ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀರಿ ನೀವು. ಆಜ್ ತಕ್ನವ್ರನ್ನ ಜನರು ಶ್ರದ್ಧಾಂಜಲಿ ಅರ್ಪಿಸುವಂಥ ಸ್ಥಿತಿಗೆ ಬಂದ್ಬಿಟ್ಟಿದ್ದೀರಿ. ಕರ್ನಾಟಕದಲ್ಲೂ ಯಾವುದೇ ಅದಕ್ಕಿಂತ ಹೊರತಾಗಿಲ್ಲ. ನೀವು ಬದಲಾಗಿ ಹಪಾಹಪಿ ಬೇಡ. ಬ್ರೇಕಿಂಗ್ ನ್ಯೂಸ್ಗೋಸ್ಕರವಾಗಿ ನಿಮ್ಮ ತನವನ್ನು ನೀವು ಹಾಳು ಮಾಡ್ಕೊಳ್ತಾ ಇದ್ದೀರಿ. ಅದು ಬೇಡ, ಹಾಳು ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ. ಪವಿತ್ರವಾದಂತಹ ಪತ್ರಿಕೋದ್ಯಮಕ್ಕೆ ತನ್ನದೇ ಆದಂತಹ ಗೌರವ ಇದೆ. ಆ ಗೌರವಕ್ಕೆ ಬೆಲೆ ಕೊಡಿ. ನೀವು ಜೀವನ ಮಾಡೋದಕ್ಕೋಸ್ಕರವಾಗಿ, ನೀವು ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರವಾಗಿ, ನೀವು ಯಾವುದೋ ರಾಜಕೀಯ ಪಕ್ಷಕ್ಕೆ ಒಲವು ತೋರಿಸೋದ್ರ ಪರವಾಗಿ ಈ ಪತ್ರಿಕೋದ್ಯಮವನ್ನು ಯಾಕೆ ಹಾಳು ಮಾಡ್ತಾ ಇದ್ದೀರಿ? ಯಾತಕ್ಕೆ ಹಾಳು ಮಾಡ್ತಾ ಇದ್ದೀರಿ? ಇದಕ್ಕಿಂತಹ ಅಪಮಾನ ಬೇಕಾ? ಇದಕ್ಕಿಂತಹ ಅವಮಾನ ಬೇಕಾ? ಪಬ್ಲಿಕ್ ಟಿವಿಯ ರಂಗಣ್ಣ, ಇಷ್ಟು ಅನುಭವ ಇರುವಂತಹ ರಂಗಣ್ಣ ನಿಮ್ಮ ಸ್ಯಾಟಲೈಟ್ ಚಾನೆಲ್ಗಳವ್ರನ್ನ ಕೂರಿಸ್ಕೊಂಡು ಒಂದು ಮೀಟಿಂಗ್ ಮಾಡಬೇಕಲ್ಲ? ಪ್ರಹ್ಲಾದ್ ಜೋಶಿ ಅವರ ಮಗಳ ಮದುವೆಗೆ ಎಲ್ಲ ಪತ್ರಕರ್ತರು ಕೂತ್ಕೊಂಡು ರೌಂಡ್ ಟೇಬಲಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತೀರಿ, ಕೂತ್ಕೊಂಡು ಊಟ ಮಾಡ್ತೀರಿ, ಎಲ್ಲವನ್ನೂ ಮಾಡ್ತೀರಿ. ಯಾಕೆ ಸ್ವಾಮಿ? ಇಲ್ಲಿ ನಿಮ್ಮ ಮೇಲೆ ಇಷ್ಟೊಂದು ಗುರುತರ ಆರೋಪಗಳು ಬರ್ತಾ ಇದ್ದಾವೆ. ನಿಮ್ಮನ್ನು ಕೇವಲವಾಗಿ ಕಾಣ್ತಾ ಇದ್ದಾರೆ. ರಾಜಕಾರಣಿಗಳು ನಿಮ್ಮನ್ನು ನೋಡಿದ್ರೆ ಹೆದರಬೇಕಾಗಿತ್ತು. ಇವತ್ತು ರಾಜಕಾರಣಿಗಳು ನಿಮ್ಮಗಳನ್ನು ಇವತ್ತು 3 ಕಾಸಿಗೆ ಬೆಲೆ ಕೊಡದೇ ಇರೋ ರೀತಿ ನಡ್ಕೊಳ್ತಾ ಇದ್ದಾರೆ. ಇದು ನಿಮ್ಮ ಇವತ್ತಿನ ಪರಿಸ್ಥಿತಿ. ಇದು ನಿಮ್ಮ ಇವತ್ತಿನ ಹೀನಾಯ ಸ್ಥಿತಿ. ಯಾಕೆ ಅರ್ಥ ಆಗ್ತಾ ಇಲ್ಲ? ಅಜಿತ್ ಹನುಮಕ್ಕನವರು, TV9ನ ರಂಗನಾಥ್ ಭಾರದ್ವಾಜ್ ಅವರು, ಇವತ್ತೇನು ಶೋಭಾ ಮಳವಳ್ಳಿಯವರು, ರಿಪಬ್ಲಿಕ್ನಲ್ಲಿ ಬಂದಿರುವಂಥವ್ರು, ಎಲ್ಲರೂ ಒಂದೇ ರೀತಿ ಆಗಿಬಿಟ್ರೆ ದಾರಿ ತೋರಿಸೋರು ಯಾರ್ರೀ? ಯಾರು ದಾರಿ ತೋರಿಸೋರು? ಎಲ್ಲಿವರೆಗೂ ಇದು?
ತೀಡಬೇಕಾದಂತಹ ನೀವುಗಳೇ ಈ ರೀತಿ ದಾರಿ ತಪ್ಪು ಬಿಟ್ರೆ, ನೀವುಗಳೇ ಈ ರೀತಿ ದಾರಿ ತಪ್ಪಿಕೊಂಡು ಅಡ್ಡದಾರಿಗೆ ಹೋಗ್ತಾ ಇದ್ರೆ ಯಾರೇ ನಿಮಗೆ ಬೆಲೆ ಕೊಡ್ತಾರೆ? ನಿಜವಾದಂತಹ ಪತ್ರಕರ್ತರು ಇವತ್ತು ಕರ್ನಾಟಕದಲ್ಲಿ ಬಹಳಷ್ಟು ಜನ ಪ್ರಾಮಾಣಿಕ ಪತ್ರಕರ್ತರಿದ್ದಾರೆ, ಅವರಿಗೆ ಒಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ. ಒಂದಷ್ಟು ಜನ ಹೊರಗಡೆ ಬಂದು ಯೂಟ್ಯೂಬ್ಗಳನ್ನು ಮಾಡಿಕೊಂಡು ಅವರ ಜೀವನವನ್ನು ಅವರು ಕಟ್ಕೊಳ್ತಾ ಇದ್ದಾರೆ. ಪ್ರಾಮಾಣಿಕವಾದಂತಹ ಪತ್ರಕರ್ತರಿಗೆ ಇಲ್ಲಿ ಬೆಲೆ ಇಲ್ಲ. ಇಲ್ಲಿ ಯಾರನ್ನೋ ಬಕೆಟ್ ಹಿಡಿಯೋದನ್ನು, ಯಾರನ್ನೋ ಓಲೈಸೋದಕ್ಕೆ, ನಿಮ್ಮ ಕಮರ್ಷಿಯಲ್ಲು, ನಿಮ್ಮ TRP, ನಿಮ್ಮ ರೆವಿನ್ಯೂಗೋಸ್ಕರವಾಗಿ ಇಡೀ ಪವಿತ್ರವಾದಂತಹ ಪತ್ರಿಕೋದ್ಯಮವನ್ನು ಹಾಳು ಮಾಡ್ತಾ ಇದ್ದೀರಲ್ಲ. ಊರಿಗೆಲ್ಲ ಉಪದೇಶ ಹೇಳ್ತೀರಿ, ಊರಿಗೆಲ್ಲ ಉಪದೇಶ ಹೇಳೋವ್ರನ್ನ ನಿಮ್ಮನ್ನು ಇವತ್ತು ರಾಜಕಾರಣಿಗಳು ಹಾದಿ ಬೀದಿನಲ್ಲಿ ನಿಮ್ಮನ್ನು ಟೀಕೆ ಮಾಡ್ತಾ ಇದ್ದಾರೆ, ನಿಮಗೆ ಛೀಮಾರಿ ಆಗ್ತಾ ಇದ್ದಾರೆ. ಇಡೀ ಭಾರತ ದೇಶದಲ್ಲಿ ಮಾಧ್ಯಮಗಳು ಅಂದರೆ ಒಂದು ರೀತಿ ಅಸಹ್ಯ ಭಾವನೆಯಿಂದ ನೋಡ್ತಾ ಇದ್ದಾರೆ, ಅಸಹ್ಯ ಭಾವನೆಯಿಂದ ನೋಡ್ತಾ ಇದ್ದಾರೆ. ಯಾವ ಚಾನಲ್ಗಳಲ್ಲಿರುವಂತಹ ಮುಖ್ಯಸ್ಥರುಗಳಿಗೆ ಈ ಪ್ರಜಾಪ್ರಭುತ್ವದಲ್ಲಿ ನಾವು ಏನು ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ. ನೇರವಾಗಿ ಹೇಳ್ತಾರೆ, ನೇರವಾಗಿ ಹೇಳ್ತಾರೆ. ಸಿಟ್ಟು, ದ್ವೇಷ, ಪಕ್ಷಪಾತಿಯಾಗಿ ಕೆಲಸ ಮಾಡಬೇಕು. ಯಾವುದೋ ರಾಜಕೀಯ ಪಕ್ಷದ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳಾಗಿ ಕೆಲಸ ಮಾಡಬಾರ್ದು, ಯಾವುದೋ ರಾಜಕೀಯ ಪಕ್ಷದ ಪರವಾಗಿ ಕೆಲಸ ಮಾಡಬಾರ್ದು. ಇದು ನಮ್ಮ ದೇಶದಲ್ಲಿ ಸಂವಿಧಾನ ಕೊಟ್ಟಿರುವಂಥ ಸ್ವತಂತ್ರವನ್ನು ನೀವು ದುರ್ಬಳಕೆ ಮಾಡಿಕೊಳ್ತಾ ಇರೋದಕ್ಕೆ ಒಂದು ಸ್ಪಷ್ಟವಾದಂತಹ ನಿದರ್ಶನಗಳು ಇವತ್ತು ನಮ್ಮ ಕಣ್ಣು ಮುಂದೆ ಇದೆ. ಈ ರಾಜ್ಯದ ಉಪಮುಖ್ಯಮಂತ್ರಿ ನಿಮ್ಮನ್ನು ಟೀಕೆ ಮಾಡ್ತಾರೆ, ನಿಮ್ಮನ್ನು ಪ್ರಶ್ನೆ ಮಾಡ್ತಾರೆ, ನಿಮಗೆ ವಾರ್ನಿಂಗ್ ಕೊಡ್ತಾರೆ ಅಂತಂದರೆ ಯಾವ ಹಂತಕ್ಕೆ ನೀವು ತಲುಪಿದ್ದೀರಿ? DK ಶಿವಕುಮಾರ್ ಅವರು ಹೇಳಿದ್ರು, TV9ಗೆ ಪಾಠ ಕಲಿಸಿದಾಗೆ ನಿಮಗೂ ಕಲಿಸ್ಬೇಕಾಗುತ್ತೆ ಅಂತ ವಾರ್ನಿಂಗ್ ಕೊಡ್ತಾರೆ. TV9ಗೆ ಪಾಠ ನಿಮಗೆ ವಾರ್ನಿಂಗ್ ಕೊಡ್ತಾರೆ ಅಂತಂದರೆ ನಿಮಗೆ ಅರ್ಥ ಆಗಬೇಕಾಗಿತ್ತು ನಾವು ಯಾವ ಪರಿಸ್ಥಿತಿಯಲ್ಲಿದ್ದೀವಿ, ನಾವು ಯಾವ ಹಂತಕ್ಕೆ ಇಳಿದಿದ್ದೀವಿ ಅಂತೇಳಿ. ಬದಲಾವಣೆ ಆಗಿ, ನೀವು ಬದಲಾವಣೆ ಆಗೋವರೆಗೂ ನಾವು ಬಿಡೋದಿಲ್ಲ. ಬದಲಾವಣೆ ಆಗಿ ನಾವು ನೋಡ್ತಾ ಇದ್ದೀವಿ, ರಾಜ್ಯ ಮಟ್ಟದ್ದು ನೋಡ್ತಾ ಇದ್ದೀವಿ, ಜಿಲ್ಲಾ ಮಟ್ಟದ್ದು ನೋಡ್ತಾ ಇದ್ದೀವಿ, ತಾಲೂಕು ಮಟ್ಟದ್ದು ನೋಡ್ತಾ ಇದ್ದೀವಿ. ಕಮರ್ಷಿಯಲ್ಲು, ರೆವಿನ್ಯೂ, ಇನ್ನೊಂದು ಅಂತೇಳಿ ಇಡೀ ಪತ್ರಿಕೋದ್ಯಮದ ಘನತೆಯನ್ನು ಹಾಳು ಮಾಡ್ತಾ ಇರುವಂಥದ್ದು. ಈ ಕೆಲಸ ನೀವು ಮಾಡ್ತಾ ಇರೋದು ನಿಮ್ಮ ಆತ್ಮಸಾಕ್ಷಿಗಳನ್ನು ಕೊಂದುಕೊಂಡು ನೀವು ಮಾಡ್ತಾ ಇರುವಂಥದ್ದು. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಆರಂಭದಿಂದಲೂ ಅದನ್ನೇ ಮಾತನಾಡ್ತಾ ಇದೆ, ಆರಂಭದಿಂದಲೂ ಅದನ್ನೇ ಹೇಳ್ತಾ ಇದೆ. ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ. ದಾರಿ ತಪ್ಪುತ್ತಿರುವಂತಹ ಮಾಧ್ಯಮಗಳು, ದಾರಿ ತಪ್ಪುತ್ತಿರುವಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆ, ದಾರಿ ತಪ್ಪುತ್ತಿರುವಂತಹ ಜನತೆಯನ್ನು ಸರಿದಾರಿಗೆ ತರುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಅಕ್ಷರ ಮೀಡಿಯಾ ಮಾಡ್ತಾ ಇದೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ. ಬೇರೆ ಹಾಕಿದ್ರೆ ಮಾಡ್ತೀವಿ. ನೀವು ಸುಮ್ಮನೆ ಕುಮಾರಸ್ವಾಮಿ ಹೇಳಿಲ್ದೆ ಹೋದ್ರು ನೀವು ಯಾಕೆ ಹೇಳ್ತಾ ಇದ್ದೀರಾ ಕುಮಾರಸ್ವಾಮಿ ಹೆಸರನ್ನ? ಎಲ್ಲ ಒಬ್ರಿಗೊಬ್ರು ತಂದಾಕಿ ಮನೆಗಳ ಕೆಲಸ ಮಾಡ್ತಾ ಇದ್ದೀರಾ ನೀವು. ಮಹತ್ವಾಕ್ರಾಂತಿ ಹೇಳ್ಬೋದು, ಅದೇನು ರಾಜಕೀಯವಾಗಿ ಮಾತಾಡ. ನೀವು ನನಗೆ ಅದೆಲ್ಲ ಮುಖ್ಯ ಅಲ್ಲ. ನೀವು ಹೇಳಿದ ನನಗೆ ಕುಮಾರಸ್ವಾಮಿ ಅವರು ನೀವು ಅಮಿತ್ ಶಾ ಜೊತೆ ಟಚ್ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರಿ. ಯಾವ ದಾಖಲೆ ಮೇಲೆ ಹೇಳಿದ್ರಿ ನೀವು? ಇಫ್ ಯು ಅಸೆಟ್ ಹೇಳಿ ನನಗೆ. ನಾನು ಅದಕ್ಕೆ ಹೇಳ್ತಾರೆ, ಅವ್ರು ಹೇಳಿದ್ರೆ ನಾನು ಡಿಫಾರ್ಮೇಶನ್ ಕೇಸ್ ಹಾಕ್ತೀನಿ ಅಂತ ಹೇಳ್ತಾ ಇರೋದು ನಾನು. ನೀವು ಸುಮ್ಮನೆ ಏನು ಹೇಳ್ದೆ ಹೋದ್ನ ನೀವು ನನಗೆ ಲೀಕ್ ಮಾಡ್ತಾ ಇದ್ದೀರಾ, ಆಮೇಲೆ ಸೃಷ್ಟಿ ಮಾಡ್ತಾ ಇದ್ದೀರಾ ನೀವು. ಆಮೇಲೆ ನೋಡಿದ್ರೆ ವಿಜಯನ್ ಹೆಸರು ಹೇಳ್ತಾ ಇದ್ದೀರಾ. ಈ ಕೆಲಸಕ್ಕೆಲ್ಲ ನೀವೆಲ್ಲ ಹೋಗ್ಬಿಟ್ಟು ನಿಮ್ಮ ರೆಪ್ಯುಟೇಷನ್ ಎಲ್ಲ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ನೀವು ಹಾಳಾಗೋದಲ್ದೆ ನಾವು 45 ವರ್ಷ ರಾಜಕಾರಣ ಮಾಡ್ಕೊಂಡು ಇಲ್ಲಿವರೆಗೂ ಬದುಕಿದೀವಿ ನಾವು. ಯಾವ ರೀತಿ ಏನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರೆ ಯಾವ ಟಿವಿಯನ್ನು ಇದು ಮಾಡ್ತೀರೋ ನಾನು ಸುಮ್ಮನೆ ಬಿಡೋದಿಲ್ಲ. ನಿಮ್ಮ ಮೇಲೆ ಬೆನ್ನೆತ್ತು ಬಿಡ್ತೀನಿ. ಹಿಂದೆ TV9 ಹೆಂಗ್ ಬೆನ್ನೆತ್ತಿದೆ ಹಂಗೆ ನಾನು.